ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಕೀರ್ತಿಗೊಬ್ಬ 2. ಕೀರ್ತಿಗೊಬ್ಬ 1 ಯಾವಾಗ ಬಂದಿತ್ತು? ಹೌದು, ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹೋಗ್ಲಿ ಬಿಡ್ರಿ, 90% ಜನ ಈ ಫಿಲ್ಮ್ ಮ್ಯಾಗ ಕೋಟಿಗೊಬ್ಬ 2 ಅನ್ಕ ಕ್ಲಿಕ್ ಮಾಡ್ಯಾರ. ಆದ್ರ ಕ್ಲಿಕ್ ಮಾಡಿ ಈ ಫಿಲ್ಮ್ ನೋಡಿದ್ಮ್ಯಾಗ ಅವ್ರಿಗೆ ಗೊತ್ತಾಗಿದ್ದು ಕೋಟಿಗೊಬ್ಬ 2 ನಾಗ ಇದು ಸುದೀಪು, ಇದ್ರಾಗಿರೋ ಸುದೀಪು ಅಂತ. ಏನೋ ಹೊಡೆದಂಗಾಯ್ತು. ಈ ಫಿಲ್ಮ್ ನ ಕರ್ನಾಟಕದ 3 ರತ್ನಗಳಿಗೆ ಸಮರ್ಪಣೆ ಮಾಡ್ಯಾರ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ, ಶ್ರೀ ಶಂಕರ್ ನಾಗ್ ಅವರಿಗೆ. ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ಸ್ಮಶಾನದಾಗ ಹಚ್ಚಿರಂತ ದೀಪ್ಗಳನ್ನ ಕ್ಯಾಮ್ರಾಮನ್ ಊದಿ ಆರಿಸ್ತಾನ. ನೆಕ್ಸ್ಟ್ ದಿನ ಎಲ್ರು ರಿಸಲ್ಟ್ ನೋಡ್ತಿರ್ತಾರ. ಎಲ್ಲಿ ಕೈ ಹಾಕಕತ್ತೀಯೋ ಅಣ್ಣ, ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ರಿಸಲ್ಟ್ ನೋಡಿ ಹೀರೋ ಮನಿಗ್ ಬರ್ತಾನ. ನೀವ್ ಈ ಫೋರ್ಸ್ ನ ಕಡೆಗೆ ಕಡಿತಿದ್ರ ಅದು ತುಂಡಾಕ್ 1 ವಾರ ಬೇಕು. ನಮ್ ಹೀರೋ ಇಡೀ ಡಿಸ್ಟ್ರಿಕ್ಟ್ ಗೆ ಫಸ್ಟ್ ರ್ಯಾಂಕ್ ಬಂದಾನ. ಇಡೀ ನಮ್ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿವ್ನಿ. ಆದ್ರ ಅವ್ರಪ್ಪ ಇದ್ರ ಬಗ್ಗೆ ಕೇರೇ ಮಾಡಲ್ಲ. ನೀ ಫಸ್ಟ್ ರ್ಯಾಂಕ್ ಬಂದಿದ್ ಹೊಸಿ ಮೂಲೆಗಿಟ್ಟು ಗದೆತ ಹೋಗಿ ಹಸಿ ಗುಲ್ತಾರಲ್ಲ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಈ ಅಪ್ಪ ಏನನ್ನ ಅರ್ಥನೇ ಮಾಡ್ಕೊಳಲ್ಲ ಅಂತಾರ. ನೀನ್ ಈ ತರ ತೂತ್ನಾಗ್ ಬಳ್ಳ ಆಗ್ತಿದ್ರ ಅವ್ರ ಹೆಂಗ್ ಅರ್ಥ ಮಾಡ್ಕೊನ ಕೇಳು. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಆಕ್ಚುಲಿ ಪಚ್ಚಾರ್ ಅಪ್ಪನ ಹತ್ರ ಅವನು ನಾವು ಓದ್ಸಕ ದುಡ್ಡಿಲ್ಲ. ನಮ್ ಕೈಲಿ ಅವ್ನು ಓದ್ಸಕ್ ಆಯ್ತದೆ ಅಂತೀಯ. ನಾನು ಅನುಶ್ರೀ ಮಾಡಂತ ದರಿದ್ರ ಆಂಕರಿಂಗ್ ಬೇಕಾದ್ರೂ ನೋಡ್ಬಿಡ್ತೀನಿ. ಆದ್ರ ಪಚ್ಚಿ ಅಣ್ಣ ಅಳದ್ ಮಾತ್ರ ನನ್ ಕೈಲಿ ನೋಡಕ್ ಆಗಲ್ಲ. ಏ ಹಂಗಂದ್ರೆ ಹೆಂಗ್ರಿ, ಇರೋದು ಒಬ್ಬ ಮಗ. ನೆಕ್ಸ್ಟ್ ದಿನ ಪಚ್ಚಿಗೆ ಅವ್ನ ಫ್ರೆಂಡ್ ಬಂದು ಟೋನಿ ಬಗ್ಗೆ ಹೇಳ್ತಾನ. ಈಗ ಪಚ್ಚಿ ಟೋನಿ ಹುಡ್ಕ್ಯಾಂಡ್ ಹೋಗಾನ. ಟೋನಿ ಹುಡುಗರು ಮತ್ತೆ ಪಚ್ಚಿ ನಡುವೆ ಒಂದ್ ಫೈಟಿಂಗ್ ನಡಿತೈತಿ. ಇವ್ರು ನೋಡ್ರಿ, ಇವ್ನ್ ಮುಟ್ಲಿದ್ರು ಹೆಂಗ್ ಮುಕ್ಕರ್ಸ್ಕೊಂಡ್ ಬೀಳಾಕತ್ತಾರ. ಸಾಕ್ ಬಿಡಲೇಪ, ಅದೆಷ್ಟಂತ ತಲೆ ಅಲ್ಲಾಡ್ಸ್ತಿ. ಕರ್ನಾಟಕ ಸ್ಪೈಡರ್ ಮ್ಯಾನ್ ನೀನ್ ಅಟ್ಯಾಕ್ ಮಾಡಕ್ಕೇನ ಬಂದೆ, ಆದ್ರ ಹಂಗೆ ಹೋಲ್ಸ್ಕೊಂಡ್ ಬಂದಿದ್ರ ನೋಡಕ್ ಚೆನ್ನಾಗಿರೋದು. ನೋಡ್ರಿ, ನಮ್ ಹೀರೋ ಕಲ್ಯಾಣ ಮಂಟಪದಾಗಿರ ಮದುಮಗಳು ಇದ್ದಂಗ. ಯಾಕಂದ್ರೆ ಕೈದ ಒಂದ್ ಕಲರ್, ಮಕ್ಕದ ಇನ್ನೊಂದ್ ಕಲರ್. ಟೋನಿ ಎಲ್ಲೇದನಂತ ಗೊತ್ತಾಗ್ತಿದ್ದಂಗ ಪಚ್ಚಿ ಅವ್ನಿರೋ ಜಾಗಕ್ಕೆ ಬರ್ತಾನ. ನಾರ್ಮಲ್ ಆಗಿ ಬಂದಿದ್ರ ನಡೀತಿತ್ತು, ಈ ತರ ಚಿಲುದ್ ಮ್ಯಾಗ ಅವಶ್ಯಕತೆ ಏನಿತ್ತು. ಈ ಕಡೆ ಟೋನಿ ಮತ್ತೆ ಅವ್ನ ಫ್ರೆಂಡ್ಸ್ ಖಾಲಿ ಎಣ್ಣಿ ಬಾಟ್ಲಿನ ಕುಡಿತಿರ್ತಾರ. ಟೋನಿ ಹುಡುಗರಿಗೆಲ್ಲ ಹೊಡೆದ ಮೇಲೆ ಹೀರೋ ಹೇಳ್ತಾನ, ಹೇಳು ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ ಅಲ್ಲಣ್ಣ, ಅದು ಅಲ್ಲ, ಅವ್ನು ಹೊಡೆದದ್ದು ಬೆನ್ನಿಗೆ. ಇವ್ ನೋಡ್ರಿ ತಲೆ ಹಿಡ್ಕೊಂಡು ಓವರ್ ಆಕ್ಟಿಂಗ್ ಮಾಡೋದು. ಈಗ ಟೋನಿ ಫ್ಲಾಶ್ ಬ್ಯಾಕ್ ಹೇಳ್ತಾನ. ಮೊದಲನೇ ದಿನ ಕಾಲೇಜ್ ಬಂದಾಗ ಇವನು ಹೇಗಿದ್ದ ಗೊತ್ತಾ? ಸೊ ಪಚ್ಚಿ ಮತ್ತೆ ಅವನ್ ಫ್ರೆಂಡು ಕಾಲೇಜಿಗೆ ಹೊಸದಾಗಿ ಸೇರಿರ್ತಾರ. ಬಾಯ್ ಫ್ರೆಶ್ ಒಂದೊಂದ್ಸಲ ಬಾಳ ಬೇಜಾರಾಕತಿ, ನಮ್ ಕಾಲೇಜ್ನಾಗ ಯಾಕೆ ಈ ತರ ಹುಡುಗಿಯರ್ ಇರ್ಲಿಲ್ಲ ಅಂತ. ಅವ್ನ್ ಸರಿಯಾಗಿ ಹೇಳಿದಾನೆ ಬಿಡು. ಅವ್ನ ನಂಗ್ ಬಾಮ ಇದ, ಅವನ ಅಕ್ಕ ಅಲ್ಲಕ್ಕ. ನಿನಗೇನಾಗೈತೆ ಹೇಳು? ಆಗ್ಲೇ ಅಲ್ಲಿ ನಿಂತಿದ್ದೆ, ಆಮೇಲೆ ಇಲ್ಲಿ ನಿಂತಿದ್ದೆ. ನೆಕ್ಸ್ಟ್ ಬಾಯ್ ಫ್ರೆಂಡ್ ಮೀಟ್ ಹಾಕಂತ ಹೊರಗೆ ಹೋದೆ. ಈಗೇನು 2ನೇ ಬಾಯ್ ಫ್ರೆಂಡ್ ಮೀಟ್ ಹಾಕೊಂಟಿಯಾ? ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಫಸ್ಟ್ನೇ ದಿನ ಪಚ್ಚಿ ಕಾಲೇಜಿಗೆ ಬಂದಾಗ ಟೋನಿ ಅವನಿಗೆ ರ್ಯಾಗಿಂಗ್ ಮಾಡಿರ್ತಾನ. ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಬೌದ್ಧ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ, ನಮ್ಮಲ್ಲಿರೋದು ಒಂದೇ ಒಂದು ರಕ್ತನ. ಅದೇ ಮನುಷ್ಯನ್ ಕೆಂಪು ರಕ್ತ ಅನ್ಕೊಂಡ್ರೆ ಹಳ್ಳಿ ಐದ ನಾನು. ಕ್ರಿಸ್ಮಸ್ ದಿನ ಕೇಕು, ಬಕ್ರೀದ್ ದಿನ ಬಿರಿಯಾನಿ ಬೇಕಾದಾಗ ನಾನು ಇಂಥ ಡೈಲಾಗ್ಸ್ ಹೊಡೆಯೋದು. ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಬೌದ್ಧ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ. ನಮ್ ಹೀರೋದು ಡೈಲಾಗ್ಸ್ ಅಂತೂ ಬೆಂಕಿ ಐತಿ. ಆದ್ರೆ ಇದಕ್ಕಿನ್ನು ಜಾಸ್ತಿ ಬೆಂಕಿ ಇಲ್ಲಿಂದಡೆ ನಿಂತ್ರ ಓವರ್ ಆಕ್ಟಿಂಗ್ ಐತಿ. ಒಂದ್ ಹುಡುಗಿ ಬಂದು ಪಚ್ಚಿನ ರ್ಯಾಗಿಂಗ್ ಇಂದ ಕಾಪಾಡ್ತಾಳ. ಇಂತ ಸದಾರಾಮೆ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಹಿಂಗ್ ತಿಕ್ಕ ಮೂಗಷ್ಟಾಗಲ ಆಗಿರೋದು. ಟೋನಿಗೆ ಈ ಹುಡುಗಿ ಇಷ್ಟ ಆಗ್ಯಾಳ. ಎಷ್ಟೋ ಹುಡುಗಿನ ಲವ್ ಮಾಡ್ದೆ, ಅವ್ರ ಪಕ್ಕನು ಮಲ್ಕೊಂಡೆ. ಹಂಗ್ ಮಕ್ಕಂಡ ಇವನ್ ಬಾಡಿ ಹಿಂಗಾಗಿರೋದು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಕ್ಲಾಸಿಗೆ ಸರ್ ಬಂದು ಹೆಡ್ಲೈನ್ ಬರ್ದು ವಾಪಸ್ ಹೋಗಾರ. ಹೋಗ್ಲಿ ಬಿಡ್ರಿ, ಅಟ್ಲೀಸ್ಟ್ ಇವ್ರ ಸರ್ಗಳು ಹೆಡ್ಲೈನ್ ಅರ ಬರೆಯಾಗತ್ತಾರ. ನಮ್ ಸರ್ಗಳು ನಮ್ ಕ್ಲಾಸಿಗೆ ಬಂದ್ ನಮ್ಮನ್ನ ಕೇಳರು ಪೀರಿಯಡ್ ಐತ ನಂದು ಅಂತ. ನಾವು ಅಂತಿದ್ವಿ ನಿಮ್ದಿಲ್ ಸರ್, ನಿಮ್ ಮಗಳದ ಐತಿ. ಸಾರಿ. ಪಚ್ಚಿ ಮತ್ತ ಅವ್ನ ಫ್ರೆಂಡ್ಸ್ ಹುಡುಗಿ ಜೊತೆ ಊಟ ಮಾಡಕಾರ. ಟೋನಿ ಅಲ್ಲಿಗೆ ಬಂದು ಜಗಳ ಮಾಡ್ತಾನ. ಇವ್ ನೋಡ್ರಿ, ಬರೇ ಟಚ್ ಮಾಡಿದ್ಕ ಎಷ್ಟ್ ದೂರ ಹೋಗಿ ಬೀಳಾಕತ್ತಾನ. ಪಚ್ಚರಮ್ಮ ಬಟ್ಟಿ ಹೋಗ್ಯಾಕರ. ಈ ವಾಂಟಿ ಕೇಳ್ತಾಳ, ಸೀತಕ್ಕ ನಿನ್ ಮಗ ಪ್ಯಾಟೆಗೆ ಹೋಗಿದ್ದಾನಂತೆ, ಚೆನ್ನಾಗಿದ್ದಾನೇನವ? ಅಯ್ಯ ನಿನ್ಗೆ ಯಾಕೆ ಬೇಕವ? ಕಂಡರ್ ಮನಿ ಸುದ್ದಿ ಮುಂದ್ ನೋಡ್ಕೊಂಡ್ ಬಟ್ಟಿ ಹೋಗಿ. ಅಕ್ಕ ಕೈಯಾಗ ಉಂಗ್ರ, ಮಕ್ಕಕ್ಕ ಫೌಂಡೇಶನ್, ಕನ್ಸೀಲರ್, ಪೌಡರ್, ಹೈಲೈಟರ್, ಬ್ಲಶ್, ಐಲೈನರ್, ಲಿಪ್ಸ್ಟಿಕ್, ಟಿಕ್ಲಿ ಹಚ್ಕೊಂಡು ಮಕ್ಕಂತಾಳ. ಯಾಕಂದ್ರೆ ಕನ್ಸ್ನಾಗ ಸಾಂಗ್ ಬರ್ತತಲ್ಲ. ನೋಡ್ರಿ, ನಿಮಗೆ ಡ್ಯಾನ್ಸ್ ಮಾಡಕ್ ಬರ್ಲಿಲ್ದಂಗಿರ್ಲಿ, ಜಸ್ಟ್ ಹಿಂಗ್ ಕೈ ಅಗಲ್ಸಿದ್ರಂದ್ರ ಜನರಿಗೆ ಡ್ಯಾನ್ಸ್ ಮಾಡಕತಿ ಅಂತಾನ ಅನ್ಸ್ತತಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನೆಕ್ಸ್ಟ್ ದಿನ ಪಚ್ಚಿಗೆ ಡ್ರಾಪ್ ಕೊಡಕಂತ ಈಕಿ ಬಂದಾಗ ಪಚ್ಚಿ ಎದರ್ಕೆಂತಾನ. ಬರೀ ನಿನ್ ಜೊತೆ ಮಾತಾಡ್ತಾ ಊಟ ಮಾಡಿದಕ್ಕೆ
ನಾಯ್ ಕೊಡ್ತಾವನೆ. ಈಗ ಅಕ್ಕ ಮೋಟಿವೇಶನ್ ಕೊಡ್ತಾಳ. ಮದಕರಿ ನಾಯಕ ಕೆಂಪೇಗೌಡ ಇಂತ ಮಹಾನ್ ವೀರಾದಿ ವೀರರು ಹುಟ್ಟಿದ ನಾಡಲ್ಲಿ ಹುಟ್ಟಿದ ಕನ್ನಡಿಗ ನೀನು. ಅಲ್ಲ, ಈ ಲೆಕ್ಕದಾಗ ನೋಡಿದ್ರೆ ನಾನ್ ಸತಿಗೂ ಮದಕರಿ ನಾಯಕ ಕೆಂಪೇಗೌಡ ಇಂತ ಮಹಾನ್ ವೀರಾದಿ ವೀರರು ಹುಟ್ಟಿದ ನಾಡಲ್ಲಿ ಹುಟ್ಟಿದ ಕನ್ನಡಿಗ ನೀನು. ಇದು ಬಜೆಟ್ ಇಲ್ಲದ ಬರ್ಗೆಟ್ ಫಿಲ್ಮ್ ಆಗಿರೋದ್ರಿಂದ ಇಲ್ಲಿ ಅಡ್ಡಾಡಿರ ಮತ್ತೆ ಮತ್ತೆ ಅಡ್ಡಾಡ್ತಾರ. ಇವ್ ಆಂಟಿ ನೋಡ್ರಿ ಈ ಡೈರೆಕ್ಷನ್ ಹೋಗ್ಕಳ, ಆಮೇಲೆ ಈ ಡೈರೆಕ್ಷನ್ ಹೋಗ್ಕಳ, ನೆಕ್ಸ್ಟ್ ಈ ಹುಡುಗರಿಂದ ಹೊಂಟಾಳ, ಆಮೇಲೆ ಇವ್ರು ಮೂವರು ನಿಂತಾಗ ಮತ್ತೆ ಕಡೆಗೆ ಹೋಗ್ಕಳ. ಅವರು ಮೈನರ್ ಅಲ್ಲ ಮೇಜರ್. ಟೋನಿಗೂ ಮತ್ತೆ ಪಚ್ಚಿಗೂ ಮತ್ತೆ ಜಗಳ ಹಾಕತಿ. ಇವ್ರಿಗೆಲ್ಲ ಗಾಂಧಿ ತರ ಇದ್ರೆ ಆಗಲ್ವೋ, ಭಗತ್ ಸಿಂಗ್ ತರ ಆಗ್ಬೇಕು. ಯಾ ಸಿಂಗು ಭಗತ್ ಸಿಂಗ್ ತರ ಆಗ್ಬೇಕು. ಇವ್ರಿಬ್ರು ಜಗಳ ಆಡ್ತಿದ್ದಂಗ ಲೆಕ್ಚರ್ ಬಂದ್ಬಿಡ್ತಾರ. ಹೋಗಪ್ಪ ಓದ್ಕೋಗು, ಒಳ್ಳೆ ಹುಡುಗ ನೀನು. ಕೇಳು ಊರಾಗಿಲ್ಲ ಡೌಟ್ ಗಳೆಲ್ಲ ಈಕಿಗೆ ಬರ್ತಾವ ನೋಡ್ರಿ. ಒಳ್ಳೆ ಲೂಸ್ ತರ ಆಡ್ತಿದ್ಯಾ. ಏನು ನೆಕ್ಸ್ಟ್ ಪಚ್ಚಿ ಒಂದ್ ಸಾಂಗ್ ಹೇಳ್ತಾನ. ಬೆಣ್ಣಿ ತಂದಾಳ ಮಾರಾಕ ಯಾರ್ಯಾರು ಬಂದಾರು ಅಯ್ಯಾಕ, ಬೆಣ್ಣಿ ತಂದಾಳ ಮಾರಾಕ ಯಾರ್ಯಾರು ಬಂದಾರು ಅಯ್ಯಾಕ. ಸಾಂಗ್ ಮುಗಿಸ್ಕೊಂಡು ಪಚ್ಚಿ ಈ ಹುಡುಗಿನ ಜಾತ್ರೆ ಕರ್ಕೊಂಡ್ ಹೋಗಾನ. ಇಲ್ಲಿ ನೋಡ್ರಿ ಒಂದ್ ಹುಡುಗಿ ಕಲ್ಲಂಗಡಿ ಹಣ್ಣು ತಿನ್ನೋದನ್ನ ನೋಡಕ ಎಷ್ಟು ಜನ ಸೇರ್ಯಾರ. ನೆಕ್ಸ್ಟ್ ದಿನ ಟೋನಿ ಈ ಹುಡುಗಿಗೆ ಚಾಕೋ ಎಟ್ಟಿ ಸ್ಕ್ರೀನ್ ಎಲ್ಲ ಕೆಂಪು ಮಾಡ್ಬಿಡ್ತಾನ. ಆದ್ರೆ ಟೆನ್ಷನ್ ತಗೋಬೇಡ್ರಿ, ಇದು ಕನ್ಸು. ಅಂದ್ರೂ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಮಕ್ಕಂಡಿ ಅಂದ್ರ ನಿನ್ ಧೈರ್ಯನ್ ಮೆಚ್ಚಲೇಬೇಕು ಬಿಡು. ಇಂಟರ್ವ್ಯೂನಾಗ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಈ ಹುಡುಗ ಬಹಳ ಕೆಟ್ಟದಾಗಿ ಆಳ ಆಕ್ಟಿಂಗ್ ಮಾಡ್ತಿರ್ತಾನ. ಇನ್ನೇನು ಪಚ್ಚಿ ಅಲ್ಲಿಗೆ ಬಂದು ಇವನಿಗೆ ಜಾಬ್ ಕೊಡ್ಸಕಂತ ಒಳಗ್ ಕರ್ಕೊಂಡ್ ಹೋಗಾನ. ಇಂಟರ್ವ್ಯೂನ ಸೈಡಿಗೆ ಇಕ್ಕು. ಇವ್ ನೋಡು ಲ್ಯಾಪ್ಟಾಪ್ ನ ಆಫ್ ಮಾಡ್ಕೊಂಡು ಬಟನ್ ಒತ್ತಕತಾನ. ಆಮೇಲೆ ಈ ಆಂಗಲ್ ಇಂದ ತೋರ್ಸಕರ ಲ್ಯಾಪ್ಟಾಪ್ ಆನ್ ಆಗೈತಿ. ಆಮೇಲೆ ಇವ್ರು ಇಂಟರ್ವ್ಯೂ ಎಲ್ಲಿ ತಗೊಳಕತ್ತಾರ. ಇಲ್ಲಿ ನೋಡಿ ಹ್ಯಾಂಡ್ ವಾಶ್ ಮಾಡಂತ ಸಿಂಕ್ ಗಳು ಇಲ್ಲೇ ಅದಾವು. ಆಮೇಲೆ ನಿನ್ನಿಂದೆ ಅಡಿಗೆ ಮನೆ ಐತಿ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಆಸ್ಟ್ರೇಲಿಯನ್ ಮೆಸ್ ನಾಗ ಇವ್ರು ಇಂಟರ್ವ್ಯೂ ತಗೊಳಕತ್ತಾರ. ನಾನೇನ್ರ ನಿನ್ ಜಾಗದಾಗ ಇದ್ದಿದ್ರ ಆ ಗಾಡಿ ಮ್ಯಾಗಿರ ಹಳ್ಳಿ ಓಡೋದಂಗ ನಾನು ಅಲ್ಲಿಂದ ಓಡೋಕಿದ್ದೆ. No comments. ನಮ್ ಹೀರೋನ್ ಡೈಲಾಗ್ಸ್ ಕೇಳಿ ಮೆಸ್ನಾಗ ಅಡಿಗೆ ಮಾಡ ಅಂತ ಅಂಕಲ್ ಬಂದ್ ಹೇಳ್ತಾನ, ನುಗ್ಗು ಪಚ್ಚಿ ಎಲ್ಲಿ ನಿನ್ ಲುಂಗಿ ಒಳಗ. ಹುಡುಗ ಲವ್ ನಾಗ ಬೀಳ್ಲಿಲ್ದ್ರ ಫ್ರೆಂಡ್ ಹತ್ರ ಸಜೆಷನ್ ತಗೊಳದ್ ಬಿಟ್ಟು ಅಕ್ಕ ಸೈಕ್ಯಾಟ್ರಿಸ್ಟ್ ಹತ್ರ ಬರ್ತಾಳ. ಈಕಿಗೆ ಹೆಲ್ಪ್ ಮಾಡ್ಬೇಕಂತ ನಮ್ ಸೈಕ್ಯಾಟ್ರಿಸ್ಟ್ ಒಂದು ಪರ್ಫೆಕ್ಟ್ ಪ್ಲಾನ್ ಅಂತ ಪೇಪರ್ ನ ತಗೊಂಬಂದ್ ತೋರಿಸ್ತಾನ. ಬಟ್ ಈ ಪೇಪರ್ ನೋಡಿದ್ರ ಇದು ಯಾವ್ದ ಪಿರಮಿಡ್ ಸ್ಕೀಮ್ ಇಂದು ಸ್ಕ್ರಿಪ್ಟ್ ಇದ್ದಂಗ ಐತಿ. ಇಲ್ಲಿ ನೋಡ್ರಿ ನೀವು 3 ಜನ ಸೇರ್ಸ್ರಿ, ನೀವು 3 ಸೇರ್ಸ್ರಿ, ಆಮೇಲೆ ಅವ್ರು 3 ಸೇರ್ಸ್ತಾರ. ಸೊ ಫೈನಲ್ ಆಗಿ ಸೈಕ್ಯಾಟ್ರಿಸ್ಟ್ ಹೇಳ್ತಾನ, ನೀನು ಏನ್ ಹೇಳ್ಬೇಕು ಅಂತ ಇದೆಯೋ ಅದನ್ನ ಒಂದು ಡೈರಿಯಲ್ಲಿ ಬರ್ದು ಅವ್ನ್ ಮುಂದೆ ಇವನ್ ಮಾತ್ ಕೇಳ್ಕೊಂಡ್ ಪ್ರಪೋಸ್ ಮಾಡಕ್ ಹೋದ್ರ ಪ್ರಪೋಸ್ ಮಾಡ್ದಾರೆಲ್ಲ ಒಂದೊಂದ್ ಗ್ರಂಥ ಬರೆಯಕ್ ಆಕತಿ. ಓಕೆನಾ? Hey, see bro, this is my family photo. ಇಂತ ಫೇಕ್ ಆಕ್ಸೆಂಟ್ ನ ನಾನು ಇವತ್ತವರೆಗೂ ಕೇಳಿಲ್ಲ. Hey, see bro, this is my family photo. ಹೋಗ್ಲಿ ಬಿಡು, ಲ್ಯಾಪ್ಟಾಪ್ ಗೆ ಯಾಕೆ ಹಂಗ್ ಫಿಂಗರಿಂಗ್ ಮಾಡಕತಿ. ಈ ಫಿಲ್ಮ್ ಹೆಂಗಿದ್ರು ಫ್ಲಾಪ್ ಆಕತ್ತಂತ ಇವ್ರಿಗೆ ಗೊತ್ತು. ಅಟ್ಲೀಸ್ಟ್ ಕನ್ನಡದ ಹೆಸರಿನಾಗರ ಇದನ್ನ ಹಿಟ್ ಮಾಡೋಣ ಅಂತ ನಮ್ ಹೀರೋ ಕನ್ನಡದ ಬಗ್ಗೆ ಒಂದ್ ಡೈಲಾಗ್ ಹೊಡಿತಾನ. ಈ ಅಪ್ಪಟ ಕನ್ನಡ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಇಬ್ಬರು ತಾಯಂದಿರ್ತಾರೆ. A few moments later. ಮುಖ ಏನ್ ನೋಡ್ತೀರಾ, ಬಾಡಿಗ ಚಪ್ಪಾಳೆ ಆಕ್ರಹಾರ. ಧನ್ಯವಾದಗಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹೀರೋಯಿನ್ ಮನೆಗೆ ಆಕಿ ಫ್ರೆಂಡ್ ಬಂದು ಆಕಿ ಬರಿತಿರ ಅಂತ ಸ್ಟೋರಿ ಬುಕ್ ನ ಕತ್ಕೊಂಡ್ ಹೋಗಿ ಟೋನಿ ಕೊಡ್ತಾಳ. ಈಗ ಟೋನಿ ಆಕಿ ಬರ್ದಿರೋ ಸ್ಟೋರಿನ ಓದ್ತಾನ. ಸೊ ಆ ಸ್ಟೋರಿಯಾಗ ಪಚ್ಚಿನ ಬಂದು ಈಕಿ ಪ್ರಪೋಸ್ ಮಾಡಿರ್ತಾನ. ಐ ಲವ್ ಯು ಅಕ್ಕ, ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಲಿಪ್ಸ್ಟಿಕ್ ನ ಹಚ್ಕೋಬೇಕು, ತಿನ್ಬಾರ್ದು. ರಾತ್ರಿ ಹೀರೋಯಿನ್ ಪಚ್ಚಿ ಕಾಲ್ ಮಾಡ್ತಾಳ. ನೀನ್ ಬರ್ತೀಯೋ ಇಲ್ವೋ ಅಷ್ಟ್ ಹೇಳು, ಜಾಸ್ತಿ ಮಾತ್ ಬೇಡ. ಅಯ್ಯೋ ಸುಂಡ್ರಗಾಳಿ, ಯಾ ಗಾಳಿ? ಅಯ್ಯೋ ಸುಂಡ್ರಗಾಳಿ. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ದಿನ ನಮ್ ಹೀರೋಯಿನ್ ತನ್ನ ಡೀಪ್ ಲವ್ ನ ಎಕ್ಸ್ಪ್ರೆಸ್ ಮಾಡ್ತಾಳ. ಹಲೋ, ಪ್ರೀತಿ ಮಾಡಿದ್ರೆ ಇಂತ ಒಬ್ಬ ಹುಡುಗನ್ನ ಮಾಡ್ಬೇಕು. ಯಾರ್ ನನಗ್ ಹೇಳಾಕತ್ತೀಯ? ಓಕೆ, ಹೊರಗ್ ಬರಕ್ ಟೋನಿ ಕಡೆಯರು ಹೀರೋಯಿನ್ ನ ಕಿಡ್ನಾಪ್ ಮಾಡ್ಕೊಂಡ್ ಬರ್ತಾರ. ಏನ್ ಈ ತರ ನಾಯಿ ಮುಸಾಕ ಕಿಡ್ನಾಪ್ ಮಾಡ್ಕೊಂಡ್ ಬಂದದ್ ನೀನು? ಇನ್ನೇನು ನಮ್ ಹೀರೋ ಅಲ್ಲಿಗೆ ಬಂದಾಗ ಒಂದು ದರಿದ್ರ ಫೈಟಿಂಗ್ ನಡೀತೈತಿ. ಸೊ ಈ ಕತಿನೆಲ್ಲ ಓದಿ ರಚ್ಚಿಗೆದ್ರ ಅಂತ ಟೋನಿ ಈಕಿಗೆ ಡಿಫ್ರೆಂಟ್ ಆಗಿ ಪ್ರಪೋಸ್ ಮಾಡ್ಬೇಕಂತ ಎಣದ್ ಬಾಕ್ಸ್ ನ ಹೋಗಾನ. ಇದು ಒಳಗಡೆ ಇರೋದು ಶವ ಅಲ್ಲ, ನಮ್ ದೋಸ್ತ್ ಟೋನಿ. ಎಕ್ಸ್ಪ್ರೆಷನ್ ಕೊಟ್ರ ಇವ್ನಂಗ್ ಕೊಡಕ್ ನೋಡ್ರಿ. ಎಣದ್ ಬಾಕ್ಸ್ ನಾಗ ಪ್ರಪೋಸ್ ಮಾಡಕ್ ಹೋದ್ರ ಯಾವ ಹುಡುಗಿ ಒಪ್ಕೊಂತಾಳೆ ಹೇಳ್ರಿ? ಟೋನಿಯಿಂದ ತಪ್ಪಿಸ್ಕೋಬೇಕಂತ ಓಡೋಕರ ಈಕಿ ಬಿದ್ದು ಮೂರ್ಛೆ ಹೋಗಾಳ. ಇನ್ನೇನು ಟೋನಿ ಹುಡುಗರು ಈಕಿ ಬಾಡಿನ ಮುಚ್ಚಾಕ್ತಾರ. ನೆಕ್ಸ್ಟ್ ಹೀರೋ ಟೋನಿ ಹತ್ರ ಬರ್ತಾನ. ಅಣ್ಣ, ನೀ
ನಿನಗೆ ಆಕ್ಟಿಂಗ್ ಮಾಡಂದದ್ದು ಓವರ್ ಆಕ್ಟಿಂಗ್ ಅಲ್ಲ. ನೋಡ್ರಿ ಜನರಿಗೆ ಸತ್ ಮ್ಯಾಗ ಸತಿಗೂ ನೆಮ್ಮದಿ ಇಲ್ಲ. ಶೂಟಿಂಗ್ ಹೆಸರ್ನಾಗ ಸಮಾಧಿ ಮ್ಯಾಗ ಹೆಂಗ್ ಕುಣಿಯಾಕತ್ತಾರ ನೋಡ್ರಿ ಇವ್ರು. ಹೀರೋ ಎಲ್ರಿಗೂ ಓಡ್ದು ಹೀರೋಯಿನ್ ಬಾಡಿನ ಹೊರಗ್ ತೆಗ್ದಾಗ ಅಕ್ಕ ಇನ್ನೂ ಬದುಕಿರ್ತಾಳ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಈಗ ಹೀರೋ ಈಕಿನ ಹೆರಿಗೆ ಆಸ್ಪತ್ರೆ ಕರ್ಕೊಂಬಂದ್ ಸೇರಿಸ್ತಾನ. MBBS ಅಂತ MBBS ಕಂಪ್ಲೀಟ್ ಮಾಡ್ರ ಈ ಡಾಕ್ಟ್ರು ಏನಂತ ಕೇಳ್ರಿ. ಪ್ರತಿನಿತ್ಯ ಇವಳು 40 ನಿಮಿಷ ಪ್ರಾಣಾಯಾಮ ಮಾಡ್ತಿದ್ಲು ಅನ್ಸುತ್ತೆ, ಅದಕ್ಕೆ ಅವಳು ಸತ್ ಬದುಕಿರೋದು. ನನ್ ಕಂದ. ಈಗ ಪಚ್ಚಿ ತಾನ್ ಯಾಕ ಈಕಿನ್ ಲವ್ ಮಾಡಕ್ ಆಗಲ್ಲ ಅಂತ ಒಂದು ಪೂರ್ತಿ ಎಕ್ಸ್ಪ್ಲನೇಷನ್ ನ ಪೇಪರ್ ನ ಬಡ್ದು ಕೊಟ್ಟೋಕಾನ. ಸೊ ಸ್ಟಾರ್ಟಿಂಗ್ ತೋರಿಸಿ ಸೀನಿಗೆ ವಾಪಸ್ ಕರ್ಕೊಂಡ್ ಹೋಗಾರ ಡೈರೆಕ್ಟ್ರು. ರಮ್ಯಾ ಲವ್ ಯು ಒಂದಿದ್ ನೆಕ್ಸ್ಟ್ ದಿನ ಪಚ್ಚಿ ಗೌಡ್ರ ಹತ್ರ ಹೋಗಿರ್ತಾನ. ಹಂಗ ವಿಷಯ ಹಂಗಿರ್ಲಿ, ಇವೇ ನೀವು ಹಿಂಗ್ ಹೇಳಬಿದ್ದವು. ನೆಕ್ಸ್ಟ್ ದಿನ ಗೌಡ್ರು ತನ್ನ ಮಗಳನ್ನ ಪಚ್ಚಿಗೆ ಪರಿಚಯ ಮಾಡಿಸ್ತಾನ. ಪಚ್ಚಿ ನನ್ ಮಗಳಿಗೆ ಗದ್ದೆ ತೋರ್ಸಕಂತ ಗೌಡ್ರು ಕರ್ಕೊಂಡ್ ಬಂದಾರ. ಮಗಳೇ ಆ ಹುಡುಗನ್ ಕರ್ಕೊಂಡ್ ಬಾ ಹೋಗು. ರಮ್ಯಾ ತಂದೆಗೆ ತಕ್ಕ ಮಗಳು ಆಗಿರೋದ್ರಿಂದ ಕಿಸ್ ಕೊಟ್ಟು ಅವನನ್ ಕರ್ಕೊಂಡ್ ಬರ್ತಾಳ. ನಾಳೆ ಬೆಟ್ಟದ ಹತ್ರ ಬಾ. ರಮ್ಯಾಗ ಆಕ್ಸಿಡೆಂಟ್ ಆಕತಿ. ರಮ್ಯಾ ಮುಳ್ಳಿನ ಮ್ಯಾಗ ಬಿದ್ದು ತನ್ನ ಕಣ್ಣ ಕಳ್ಕೊಂಡಿರ್ತಾಳ. ಇಂತ ದುಃಖದ ಟೈಮ್ನಾಗ ಒಂದ್ ಸಾಂಗ್ ಬರ್ತೈತಿ. ಇನ್ನೇನು ಡ್ಯಾನ್ಸಿನ ಹೆಸರ್ನಾಗ ನಮ್ ಹೀರೋ ಕೈ ಅಗಲ್ಸದ್ ಗೊತ್ತಲ್ಲ. ಸೊ ಬೇಸಿಕಲಿ ರಮ್ಮಿನ್ ಜೊತೆಗೆ ನಡೆದ್ರೆ ಈ ಕತಿ ಎಲ್ಲ ಮುಗಿದ್ಮ್ಯಾಗ ನಮ್ ಹೀರೋ ಕಾಲೇಜಿಗೆ ಹೋಗಿರ್ತಾನ. ಆಮೇಲೆ ಆ ಸ್ಟೋರಿ ಎಲ್ಲ ನಡೆದಿರ್ತತಿ. ನಾನೇನೋ ಒಳ್ಳೆ ಹುಡುಗ ನಿಮಗೆ ಇದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಡೈರೆಕ್ಟ್ ಆಗಿ ಯೂಟ್ಯೂಬಿಗೆ ಹೋಗಿ ಈ ಫಿಲ್ಮ್ ನೋಡಿದ್ರೆ ನಿಮಗೆ ದೇವರಾಣಿಗೂ ಅರ್ಥ ಆಗಲ್ಲ. ಕ್ಲೈಮ್ಯಾಕ್ಸ್ ನಾಗ ರಮ್ಮಿನ್ ಕಣ್ಗಳು ಸರಿ ಹಾಕವು. ಜೀವನ ಎಷ್ಟು ವಿಚಿತ್ರ ಅಲ್ವಾ ಫ್ರೆಂಡ್ಸ್? ಈ ಫಿಲ್ಮು ಎಷ್ಟು ವಿಚಿತ್ರ ಅಲ್ವಾ ಫ್ರೆಂಡ್ಸ್? ಈ ಫಿಲ್ಮ್ ನೋಡ್ರಿ ಅಂತ ಜನರು ಇದ್ರ ಬಗ್ಗೆ ಏನಂತಾರ ಅಂತ ಕೇಳಂಬರ್ರಿ. ಚೆನ್ನಾಗಿದೆ ಮೂವಿ. ಈಕಿ ಹೀರೋಯಿನ್ ಫ್ರೆಂಡ್ ಆಗಿದ್ಲು, ಸೂಪರ್ ಆಗಿದೆ. ಇವನ್ ಹೀರೋ ಫ್ರೆಂಡ್ ಆಗಿದ್ದ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬ ಹಳ್ಳಿಯಿಂದ ಬರುವಂತ ಸಾಮಾನ್ಯ ಬಡವ ಕುಟುಂಬದ ಹುಡುಗ, ಇವನು ನಮ್ ಟೋನಿ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರ ಈ ಫಿಲ್ಮಿಗೆ ದುಡ್ಡು ಹಾಕಿದ್ದು ಇವ್ರ, ಈ ಫಿಲ್ಮ್ ತೆಗ್ದಿದ್ದು ಇವ್ರ, ಈ ಫಿಲ್ಮ್ ನ ರಿಲೀಸ್ ಮಾಡಿದ್ದು ಇವ್ರ, ಕೊನೆಗೆ ಈ ಫಿಲ್ಮ್ ನ ನೋಡಿದ್ದು ಇವ್ರ. ಸೊ ಇವತ್ತಿಗೆ ಇಷ್ಟ. ನಂದು ಇನ್ಸ್ಟಾಗ್ರಾಮ್ ಐಡಿ ಐತಿ ದರ್ಶಿ ಯೂಟ್ಯೂಬರ್ ಅಂತ. ಅದ್ರ ಲಿಂಕ್ ನ ಪಿನ್ನಡ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಫಾಲೋ ಮಾಡ್ರಿ. ಸೊ ಈ ವಿಡಿಯೋನ ಮಾಡ್ರಿ ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನ್ರ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.